7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಪುಟ ಸಂಖ್ಯೆ 119ರಲ್ಲಿ ಇರುವಂತಹ ವಿಷಯ ಅಳತೆಗಳು ಮತ್ತು ರೇಖಾಗಣಿತ ಹಾಗೆ ಲಂಬ ರೇಖೆಗಳ ಬಗ್ಗೆ ಕಲಿಯೋಣ. ಅಳತೆಗಳು ಮತ್ತು ರೇಖಾಗಣಿತ ಈ ಎರಡನ್ನ ನೀವು ಅರ್ಥ ಮಾಡಿಕೊಳ್ಳೋದಾದ್ರೆ, ಇಲ್ಲಿ ರೇಖಾಗಣಿತದಲ್ಲಿ ನಾವು ಕೆಲವೊಂದು ಉಪಕರಣಗಳನ್ನು ಉಪಯೋಗಿಸಿ ಅಳತೆಯನ್ನ ಮಾಡ್ತೇವೆ. ಈ ಕೋನಗಳಾಗಿರ್ಬೋದು, ಹಾಗೆ ಶೃಂಗಾಭಿಮುಖ ಕೋನ, ಅದೇ ರೀತಿ ಸರಳ ಯುಗ್ಮ ಕೋನಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಆ ರೀತಿ ಇರುವಂತ ಕೋನಗಳನ್ನ ಅಳತೆ ಮಾಡಲಿಕ್ಕೆ ನಾವು ಅಳೆಯುವ ಉಪಕರಣಗಳನ್ನ ಉಪಯೋಗಿಸ್ತೇವೆ. ಸೊ ಆ ರೀತಿ ಅಳತೆ ಮಾಡಿದಾಗ ಅದು ಕೆಲವೊಂದು ಸಲ ಸರಿಯಾಗಿ ಬರದೇ ಇರ್ಬೋದು ಅಥವಾ ತಪ್ಪು ಕೂಡ ಆಗ್ಬೋದು, ಅಂದ್ರೆ ಅಸಮ ಆಗ್ಬೋದು. ಈಗ ಒಂದು ವೇಳೆ ನೀವು ಅಳತೆ ಮಾಡ್ತಾ ಇರುವಂತ ಕೋನ 180 ಡಿಗ್ರಿಯ ಕೋನ ಆದ್ರೆ ನೀವು ಕೋನ ಮಾಪಕವನ್ನು ಉಪಯೋಗಿಸಿದಾಗ ನಿಮ್ಗೆ 179, 178 ಡಿಗ್ರಿ ಅಥವಾ 181 ಡಿಗ್ರಿ ಅಂತ ಕೂಡ ಬರಬಹುದು. ಯಾಕೆಂದ್ರೆ ಅದು ನೀವು ಅಳೆಯುವ ಉಪಕರಣವನ್ನ ಉಪಯೋಗಿಸುವ ರೀತಿಯನ್ನು ಹೊಂದಿಕೊಂಡು ಇರ್ತದೆ. ಸೊ ಅಳೆಯುವ ಉಪಕರಣಗಳ ಅಸಮರ್ಪಕ ಬಳಕೆಯಿಂದಾಗಿ ಕೆಲವೊಂದು ಸಲ ಅಳತೆ ದೋಷಗಳು ಆಗುವಂತ ಸಾಧ್ಯತೆ ಇದೆ. ಹಾಗೆ ನೀವು ಆ ಚಿತ್ರವನ್ನ ಅಥವಾ ಆಕೃತಿಯನ್ನ ಬಿಡಿಸುವಾಗ ಎಷ್ಟು ದಪ್ಪದ ಗೆರೆಗಳನ್ನ ಹಾಕಿದೀರಾ, ಎಷ್ಟು ದಪ್ಪದ ಗೆರೆಗಳಿಂದ ಅದು ಛೇದಿಸ್ತಾ ಇದೆ, ಅದರ ಮೇಲೆ ಕೂಡ ಅದು ಹೊಂದಿಕೊಂಡು ಇರ್ತದೆ. ರೇಖಾಗಣಿತದಲ್ಲಿ ಯಾವಾಗಲೂ ಕೂಡ ನಾವು ಯಾವುದೇ ಒಂದು ರೇಖೆಯನ್ನ ಅಲ್ಲಿ ಬರೆಯುವಾಗ ಅದನ್ನ ನಾವು ಆದರ್ಶ ರೇಖೆ ಅಂತ ಹೇಳ್ತೇವೆ. ಅಂದ್ರೆ ಅದು ದಪ್ಪವನ್ನ ಹೊಂದಿರುವುದಿಲ್ಲ, ಆದ್ರೆ ನಾವು ತುಂಬಾ ತೆಳುವಾದ ರೇಖೆಗಳನ್ನ ಬರೆದ್ರೆ ಅದು ನಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಎಳೆದ ರೇಖೆಗಳ ದಪ್ಪದಲ್ಲಿ ವ್ಯತ್ಯಾಸ ಆದ್ರೆ ಕೂಡ ನಮ್ಗೆ ಕೋನಗಳನ್ನ ಅಳತೆ ಮಾಡುವಾಗ ತಪ್ಪು ಅಥವಾ ಅಸಮವಾದ ಉತ್ತರ ಬರುವ ಸಾಧ್ಯತೆ ಇರ್ತದೆ. ಸೊ ಇದು ಅಳತೆ ಅಥವಾ ರೇಖಾಗಣಿತಕ್ಕೆ ಹೊಂದಿಕೊಂಡು ಇರುವಂತದ್ದು. ಅದೇ ರೀತಿ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಸರಳ ರೇಖೆಯ ಮೇಲೆ ಉಂಟಾಗುವಂತ ಕೋನ ಸರಳ ಕೋನ ಅಥವಾ 180 ಡಿಗ್ರಿ ಆಗಿದೆ ಅಂತ ಕಲ್ತಿದ್ದೇವೆ. ಹಾಗೆ ಅಲ್ಲಿ ಇನ್ನೊಂದು ರೇಖೆ ಛೇದಿಸ್ತಾ ಇದ್ರೆ ಅಲ್ಲಿ ಉಂಟಾಗುವಂತ ಎರಡು ಕೋನಗಳು ಏನು, ಅವುಗಳು 180 ಡಿಗ್ರಿ ಆಗಿದೆ ಅಂತ ಕಲ್ತಿದ್ದೇವೆ. ಎರಡು ಕೋನಗಳ ಮೊತ್ತ. ಇದನ್ನ ನೀವು ಕೋನ ಮಾಪಕದ ಮೂಲಕ ಅಳೆದಾಗ ಕೆಲವೊಂದು ಸಲ ನಿಮ್ಗೆ ಅಳತೆ ಸರಿಯಾಗಿ ಬರದೇ ಇರ್ಬೋದು. ನಿಮ್ಗೆ 181 ಡಿಗ್ರಿ ಬರ್ಬೋದು, 178 ಡಿಗ್ರಿ ಬರ್ಬೋದು, 1 ಡಿಗ್ರಿ ಅಥವಾ 2 ಡಿಗ್ರಿ ಆಚೀಚೆ ಆಗುವ ಸಾಧ್ಯತೆ ಇದೆ. ಆದ್ರೆ ನಾವು ಇದನ್ನ ಕೆಲವೊಂದು ಕಾರಣಗಳನ್ನ ಕೊಟ್ಟು ಈ ರೀತಿ ಬರ್ತದೆ ಅಂತ ಹೇಳ್ಬಹುದು ಅಷ್ಟೇ ವಿನಃ ಸರಿಯಾದ ನಿಖರವಾಗಿ ಅಳತೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಇದರಲ್ಲಿ. ಅದೇ ರೀತಿ ಈ ರೇಖಾಗಣಿತವನ್ನ ನಾವು ಭೌತಶಾಸ್ತ್ರ, ಕಲೆ, ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದಂತಹ ವಿಭಾಗಗಳಲ್ಲಿ ನಾವು ಹೆಚ್ಚಾಗಿ ಈ ರೇಖಾಗಣಿತವನ್ನ ಉಪಯೋಗಿಸ್ತೇವೆ. ನಂತರ ಬರುವಂತ ವಿಷಯ ಲಂಬ ರೇಖೆಗಳು ಅಂತ ಹೇಳ್ತೇವೆ ನಾವು. ಸೊ ಲಂಬ ರೇಖೆಗಳು ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ಈಗ ನಾನು ಎರಡು ರೇಖೆಗಳನ್ನ ತೆಗೆದುಕೊಳ್ತೇನೆ. ಸೊ ಒಂದು ರೇಖೆ ಈ ರೀತಿ ಇದೆ, ಹಾಗೆ ಇನ್ನೊಂದು ರೇಖೆ ಈ ರೀತಿ ಇದೆ. ಈ ರೇಖೆಗಳನ್ನ ಈ ರೀತಿಯಲ್ಲಿ ಲಂಬವಾಗಿ ಎಳೆದಾಗ ಇಲ್ಲಿ ಅದು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗೆ ನೀವಿಲ್ಲಿ ಉಂಟಾಗುವಂತ ಕೋನಗಳನ್ನ ಕಾಣಬಹುದು. ಇಲ್ಲಿ 4 ಕೋನಗಳು ಉಂಟಾಗ್ತವೆ ಈ ರೀತಿಯಲ್ಲಿ. ಸೊ ಈ ಕೋನಗಳನ್ನ ನಾವು ಯಾವ ರೀತಿಯ ಕೋನಗಳು ಅಂತ ಹೇಳ್ತೇವೆ? ಲಂಬ ಕೋನಗಳು ಅಂತ ಹೇಳ್ತೇವೆ. ಯಾಕೆಂದ್ರೆ ಇಲ್ಲಿ ಉಂಟಾಗುವಂತ ಎಲ್ಲಾ ಕೋನಗಳು 90 ಡಿಗ್ರಿಯನ್ನ ಹೊಂದಿರ್ತವೆ. ಹಾಗೆ ಈ ರೇಖೆಗಳನ್ನ ನಾವು ಲಂಬ ರೇಖೆಗಳು ಅಂತ ಹೇಳ್ತೇವೆ. ಸೊ ಯಾವಾಗಲೂ ಕೂಡ ಎರಡು ರೇಖೆಗಳು ಛೇದಿಸಿದಾಗ ಲಂಬವಾಗಿ ಛೇದಿಸಿದ್ರೆ, ಲಂಬವಾಗಿ ಛೇದಿಸುವುದು ಅಂತ ಹೇಳಿದ್ರೆ ಏನರ್ಥ? ಅಲ್ಲಿ ಆ ರೇಖೆಗಳು ಛೇದಿಸಿದಾಗ ಉಂಟಾಗುವಂತ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ಬೇಕು. ಆಗ ನಾವು ಹೇಳ್ತೇವೆ ಎರಡು ರೇಖೆಗಳು ಲಂಬವಾಗಿ ಛೇದಿಸ್ತಾ ಇದೆ ಅಂತ ಹೇಳಿ. ಈಗ ಇಲ್ಲಿ ಚಿತ್ರ 5.4 ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ನೋಡ್ಬೋದು, ಇದು 90 ಡಿಗ್ರಿ ಇದೆ, ಹಾಗೆ ಈ ಕೋನ 90 ಡಿಗ್ರಿ ಇದೆ, ಈ ಕೋನ ಕೂಡ 90 ಡಿಗ್ರಿ, ಇದು ಕೂಡ 90 ಡಿಗ್ರಿ ಇದೆ. ಸೊ ಇಲ್ಲಿ ಯಾವುದೇ ಎರಡು ರೇಖೆಗಳು ಛೇದಿಸಿದಾಗ ಉಂಟಾದ ಎಲ್ಲಾ ಕೋನಗಳು ಸಮವಾಗಿದೆ ಅಂತ ಹೇಳಿದ್ರೆ ಏನರ್ಥ? ಅಲ್ಲಿ ನಾವು ತೆಗೆದುಕೊಂಡಿರುವಂತ ರೇಖೆ ಲಂಬ ರೇಖೆಯಾಗಿದೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿಗ ಚಿತ್ರದಲ್ಲಿ ಎಂ ಮತ್ತೆ ಎಲ್ ಎರಡು ರೇಖೆಗಳನ್ನ ತೆಗೆದುಕೊಂಡಿದ್ದಾರೆ. ಈ ಎರಡು ರೇಖೆಗಳು ಏನಾಗಿದೆ? ಲಂಬ ರೇಖೆಗಳಾಗಿವೆ. ಹಾಗೆ ಆ ಲಂಬ ರೇಖೆಗಳಿಂದ ಉಂಟಾದಂತ ಕೋನಗಳು ಎಲ್ಲವೂ ಕೂಡ ಏನಾಗಿರ್ತದೆ? 90 ಡಿಗ್ರಿ ಆಗಿರ್ತದೆ. ಎಲ್ಲಾ ಕೋನಗಳು ಸಮವಾಗಿರ್ತದೆ.
ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಎರಡು ರೇಖೆಗಳು ಛೇದಿಸಿದಾಗ ಎಲ್ಲಾ 4 ಕೋನಗಳು ಸಮವಾಗಿದ್ರೆ ಪ್ರತಿ ಕೋನ ಏನಾಗಿರ್ತದೆ, ಲಂಬಕೋನವಾಗಿರ್ತದೆ ಅಂತ ಅರ್ಥ. ಹಾಗೆ ಲಂಬ ರೇಖೆಗಳು ಅಂತ ಹೇಳಿದ್ರೆ ಏನರ್ಥ, ಲಂಬ ಕೋನಗಳಲ್ಲಿ ಪರಸ್ಪರ ಛೇದಿಸುವ ಜೋಡಿ ರೇಖೆಗಳನ್ನ ನಾವು ಲಂಬ ರೇಖೆಗಳು ಅಂತ ಹೇಳ್ತೇವೆ. ಈಗ ಈ ಚಿತ್ರದಲ್ಲಿ ಎಂ ಮತ್ತೆ ಎಲ್ ಈ ಎರಡು ರೇಖೆಗಳನ್ನ ನಾವು ಲಂಬ ರೇಖೆಗಳು ಅಂತ ಹೇಳ್ತೇವೆ. ಯಾಕೆಂದ್ರೆ ಈ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವಂತ 4 ಕೋನಗಳು ಏನಾಗಿದೆ, ಲಂಬ ಕೋನಗಳಾಗಿವೆ. ಆದ್ರಿಂದ ಅವುಗಳನ್ನ ನಾವು ಲಂಬ ರೇಖೆಗಳು ಅಂತ ಹೇಳ್ತೇವೆ. ಹಾಗೆ ಎರಡು ರೇಖೆಗಳು ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಎಲ್ಲಾ ಕೋನಗಳು ಒಂದು ವೇಳೆ ಸಮವಾಗಿದ್ರೆ, ಒಂದೇ ರೀತಿಯ ಅಳತೆನ ಹೊಂದಿದ್ರೆ ಅದರ ಅರ್ಥ ಏನು, ಅದೆಲ್ಲವೂ ಕೂಡ ಲಂಬಕೋನವಾಗಿದೆ ಅಂತ ಅರ್ಥ. ನಂತರ ರೇಖೆಗಳ ನಡುವೆ ಅಂತ ಹೇಳಿ ಒಂದು ವಿಷಯವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗೆ ನೀವಿಲ್ಲಿ ಹೇಳಬೇಕು, ಈ ರೇಖೆಗಳು ಒಂದನ್ನೊಂದು ಸಂಧಿಸ್ತಾ ಇದೆಯಾ ಇಲ್ವಾ, ಅಥವಾ ಇದು ಅಂತ್ಯ ಬಿಂದುವನ್ನ ಹೊಂದಿದೆಯಾ, ಮಧ್ಯ ಬಿಂದುವನ್ನ ಹೊಂದಿದೆಯಾ, ಛೇದಿಸ್ತಾ ಇದೆಯಾ ಅಥವಾ ಸಂಧಿಸ್ತಾ ಇದೆಯಾ, ಇದೆಲ್ಲವನ್ನ ನೀವಿಲ್ಲಿ ಹೇಳಬೇಕು. ಸೊ ಇಲ್ಲಿ ಈಗ ಮೊದಲಿಗೆ ನೋಡಿ, ಎಸ್ ಟಿ ಮತ್ತೆ ಯು ವಿ ಈ ಎರಡು ರೇಖೆಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾನೀಗ ಇನ್ನೂ ಕೂಡ ವೃದ್ಧಿಸಿದ್ರೆ ಏನಾಗ್ಬೋದು, ಸೊ ಈ ರೀತಿಯಲ್ಲಿ ವೃದ್ಧಿಸ್ತಾ ಹೋದ್ರೆ, ಹಾಗೆ ಈ ರೇಖೆಯನ್ನು ಕೂಡ ಈ ರೀತಿ ವೃದ್ಧಿಸ್ತಾ ಹೋದ್ರೆ ಇದು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಈ ರೀತಿಯಲ್ಲಿ, ಯಾಕೆಂದ್ರೆ ಇದು ಸಮಾಂತರವಾಗಿಲ್ಲ ಅಂತ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಈ ರೇಖೆಗಳನ್ನ ತೆಗೆದುಕೊಳ್ಳಿ, ಒ ಪಿ ಮತ್ತೆ ಕ್ಯೂ ಆರ್ ರೇಖೆಗಳು. ಇವುಗಳು ಸಮಾಂತರವಾಗಿರುವಂತ ರೇಖೆಗಳು, ಯಾಕೆಂದ್ರೆ ಇವುಗಳ ನಡುವೆ ಇರುವಂತ ದೂರ ಏನು, ಒಂದೇ ರೀತಿ ಇದೆ. ಹಾಗಾಗಿ ನೀವು ಎಷ್ಟು ಇದನ್ನ ವೃದ್ಧಿಸಿದ್ರೂ ಕೂಡ ಇವುಗಳು ಸಂಧಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಎರಡು ರೇಖೆಗಳನ್ನ ಕೊಟ್ಟಿದ್ದಾರೆ, ಎ ಬಿ ಮತ್ತೆ ಸಿ ಡಿ. ಇವುಗಳು ಒಂದನ್ನೊಂದು ಛೇದಿಸ್ತಾ ಇದೆ, ಇದು ಛೇದಿಸುವಂತ ಬಿಂದು. ನೆಕ್ಸ್ಟ್ ನಾಲ್ಕನೇ ಗೆರೆಯನ್ನ ಕೊಟ್ಟಿದ್ದಾರೆ, ನಾಲ್ಕನೇ ಚಿತ್ರವನ್ನ. ಈ ಚಿತ್ರದಲ್ಲಿ ಏನಾಗಿದೆ ಅಂದ್ರೆ ಎರಡು ರೇಖೆಗಳಿವೆ, ಒಂದು ಜಿ ಎಫ್ ಎನ್ನುವಂತ ರೇಖೆ, ಇದರ ಅಂತ್ಯ ಬಿಂದು ಯಾವುದಾಗಿದೆ, ಇದರ ಅಂತ್ಯ ಬಿಂದು ಎಫ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ರೇಖೆ ಇದೆ. ಸೊ ಎರಡೂ ರೇಖೆಗಳ ಅಂತ್ಯ ಬಿಂದುಗಳು ಒಂದು ರೀತಿಯಲ್ಲಿ ಸಂಧಿಸ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಬಿಂದುವಿನಲ್ಲಿ ಎಫ್ ಎನ್ನುವಂಥದ್ದಲ್ಲಿ ಅಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ. ಸೊ ಇದು ಇನ್ನೊಂದು ರೀತಿಯ ಚಿತ್ರ. ಹಾಗೆ ಇಲ್ಲಿ ನೆಕ್ಸ್ಟ್ ಕೊನೆಯ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಕೂಡ ಎರಡು ರೇಖೆಗಳಿವೆ, ಎಂ ಎಲ್ ಮತ್ತೆ ಐ ಜೆ. ಈ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ. ಹಾಗಾಗಿ ಇದು ಕೂಡ ಏನು, ಇದು ಛೇದಿಸುವ ರೇಖೆ ಆಗಿದೆ. ಸೊ ಇದಕ್ಕೆ ಹೊಂದಿಕೊಂಡು ಕೆಲವೊಂದು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಕ್ವಶನ್ಸ್ ಗಳನ್ನ ನಾವೀಗ ಸಾಲ್ವ್ ಮಾಡುವ. ಸೊ ಮೊದಲಿಗೆ ಕೇಳಿರುವಂತ ಕ್ವಶನ್ ಏನಂದ್ರೆ, ಎಸ್ ಟಿ ಮತ್ತು ಯು ವಿ ರೇಖಾಖಂಡಗಳನ್ನ ವೃದ್ಧಿಸಿದರೆ ಅವು ಸಂಧಿಸುವ ಸಾಧ್ಯತೆ ಇದೆಯೇ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರ ಏನನ್ನ ಬರೀತೀರಾ, ನೀವಿಲ್ಲಿ ಗಮನಿಸಿರ್ಬೋದು, ಈಗಾಗಲೇ ನಾನು ಹೇಳಿದ್ದೆ, ಎಸ್ ಟಿ ಅಂದ್ರೆ ಈ ಮೊದಲನೇ ಚಿತ್ರದಲ್ಲಿ ಈ ರೇಖೆಯನ್ನ ವೃದ್ಧಿಸ್ತಾ ಹೋದ್ರೆ ಈ ರೀತಿಯಲ್ಲಿ, ಹಾಗೆ ಈ ರೇಖೆಯನ್ನ ವೃದ್ಧಿಸ್ತಾ ಹೋದ್ರೆ ಈ ರೀತಿಯಲ್ಲಿ, ಅದು ಈ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ. ಹಾಗಾಗಿ ನೀವಿಲ್ಲಿ ಬರೀಬಹುದು, ಎಸ್ ಟಿ ಮತ್ತು ಯು ವಿ ರೇಖಾಖಂಡಗಳನ್ನ ವೃದ್ಧಿಸಿದರೆ ಅವು ಸಂಧಿಸುತ್ತದೆ ಅಂತ ಹೇಳಿ. ಇದಕ್ಕೆ ಉತ್ತರವನ್ನ ನೀವು ಈ ರೀತಿಯಲ್ಲಿ ಬರೀಬಹುದು, ಎಸ್ ಟಿ ಮತ್ತು ಯು ವಿ ರೇಖಾಖಂಡಗಳನ್ನ ವೃದ್ಧಿಸಿದರೆ ಅವು ಸಂಧಿಸುತ್ತವೆ, ಏಕೆಂದರೆ ಎಸ್ ಟಿ ಮತ್ತೆ ಯು ವಿ ಸಮಾಂತರವಾಗಿಲ್ಲ. ನೆಕ್ಸ್ಟ್ ಒ ಪಿ ಮತ್ತೆ ಕ್ಯೂ ಆರ್ ಅನ್ನ ಕೇಳಿದ್ದಾರೆ. ಒ ಪಿ ಮತ್ತೆ ಕ್ಯೂ ಆರ್ ರೇಖಾಖಂಡಗಳನ್ನ ವೃದ್ಧಿಸಿದರೆ ಅವು ಸಂಧಿಸುವ ಸಾಧ್ಯತೆ ಇದೆಯಾ ಅಂತ ಹೇಳಿ. ಇದಕ್ಕೆ ಉತ್ತರ ಇಲ್ಲ. ಹಾಗೆ ಕಾರಣ ನೀವು ಕೊಡ್ಬೋದು, ಯಾಕೆಂದ್ರೆ ಒ ಪಿ ಮತ್ತೆ ಕ್ಯೂ ಆರ್ಗಳು ಏನಾಗಿದೆ, ಎರಡು ಸಮಾಂತರವಾಗಿರುವಂತಹ ರೇಖೆಗಳಾಗಿವೆ. ಹಾಗಾಗಿ ಇವುಗಳು ಸಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಒ ಪಿ ಮತ್ತು ಕ್ಯೂ ಆರ್ ರೇಖಾಖಂಡಗಳು ಸಮಾಂತರವಾಗಿವೆ, ಹಾಗಾಗಿ ಅವು ವೃದ್ಧಿಸಿದರೆ ಸಂಧಿಸುವ ಸಾಧ್ಯತೆ ಇಲ್ಲ ಅಂತ ನಾವಿಲ್ಲಿ ಬರೀಬಹುದು. ನಂತರ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈ ಚಿತ್ರಗಳಲ್ಲಿ ನೀವು ಸಮಾಂತರವಾಗಿರುವಂತ ರೇಖೆಗಳನ್ನ ನೋಡ್ಬೋದು, ಅಂದ್ರೆ ಪ್ಯಾರಲಲ್ ಆಗಿರುವಂತ ರೇಖೆಗಳನ್ನ ನೋಡ್ಬೋದು. ಇಲ್ಲಿ ಪಿಯಾನೋ ಚಿತ್ರದಲ್ಲಿ ಕೂಡ ಈ ಬ್ಲ್ಯಾಕ್ ಕಲರ್ ಅಲ್ಲಿ ಇರುವಂತ ರೇಖೆಗಳು ಅಥವಾ ಯಾವುದೇ ರೇಖೆಗಳನ್ನ ತೆಗೆದುಕೊಂಡ್ರೆ ಇವೆಲ್ಲವೂ ಕೂಡ ಏನಾಗಿದೆ, ಸಮಾಂತರವಾಗಿದೆ. ಅಂದ್ರೆ ಇವುಗಳ ನಡುವೆ ಇರುವಂತ ದೂರ ಒಂದೇ ರೀತಿಯಾಗಿದೆ. ಹಾಗೆ ಇಲ್ಲಿರುವಂತಹ ಈ ರೇಖೆಗಳನ್ನ ಗಮನಿಸಿದ್ರೂ ಕೂಡ ಇವುಗಳು ಕೂಡ ಏನು, ಸಮಾಂತರವಾಗಿದೆ. ಸಮಾಂತರ ಅಂತ ಹೇಳಿದ್ರೆ ಅವುಗಳ ನಡುವೆ ಇರುವಂತ ದೂರ ಒಂದೇ ರೀತಿಯಾಗಿರ್ತದೆ. ಹಾಗೆ ಈ ಮೂರನೇ ಚಿತ್ರವನ್ನು ಕೂಡ ನೀವು ಗಮನಿಸಬಹುದು, ಇಲ್ಲಿ ಕೂಡ ಸಮಾಂತರವಾಗಿರುವಂತ ರೇಖೆಗಳು ಇದೆ.
ಸೊ ಸಮಾಂತರವಾಗಿರುವಂತ ರೇಖೆಗಳು ಅಂತ ಹೇಳಿದ್ರೆ ಏನರ್ಥ? ಆ ಸಮಾಂತರವಾಗಿರುವಂತ ರೇಖೆಗಳನ್ನ ನೀವು ಎಷ್ಟೇ ವೃದ್ಧಿಸಿದ್ರೂ ಕೂಡ ಅವುಗಳು ಸಂಧಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಸಮಾಂತರವಾಗಿರುವಂತ ರೇಖೆಗಳ ನಡುವೆ ಇರುವಂತ ದೂರ ಏನಿದೆ ಅದು ಒಂದೇ ರೀತಿಯಾಗಿರ್ತದೆ. ನೀವು ಅದನ್ನ ವೃದ್ಧಿಸ್ತಾ ಹೋದಾಗೆ ಅದು ಸಂಧಿಸುವುದಿಲ್ಲ. ಅದನ್ನ ನಾವು ಅಂತ ರೇಖೆಗಳನ್ನ ನಾವು ಸಮಾಂತರ ರೇಖೆಗಳು ಅಂತ ಹೇಳ್ತೇವೆ. ಸೊ ಅದರ ಡೆಫಿನೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಮಾಂತರ ರೇಖೆಗಳು ಒಂದೇ ಸಮತಲದಲ್ಲಿ ಇರುವ ಜೋಡಿ ರೇಖೆಗಳಾಗಿದ್ದು ಅವುಗಳನ್ನ ಎರಡೂ ತುದಿಗಳಲ್ಲಿ ನಾವು ಎಷ್ಟೇ ದೂರ ವಿಸ್ತರಿಸಿದರೂ ಕೂಡ ಅವು ಸಂಧಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ರೀತಿ ಇರುವಂತ ರೇಖೆಗಳನ್ನ ನಾವು ಸಮಾಂತರ ರೇಖೆ ಅಂತ ಹೇಳ್ತೇವೆ. ಹಾಗೆ ನೀವು ಇದನ್ನ ವೃದ್ಧಿಸ್ತಾ ಹೋದ್ರೆ ಇದು ಸಂಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಬದಿಯಿಂದ ನೀವು ವೃದ್ಧಿಸ್ತಾ ಹೋದ್ರೂ ಕೂಡ ಅದು ಸಂಧಿಸುವುದಿಲ್ಲ. ಯಾಕೆಂದ್ರೆ ಇವುಗಳ ನಡುವೆ ಇರುವಂತ ದೂರ ಏನಾಗಿದೆ ಒಂದೇ ರೀತಿಯಾಗಿದೆ. ನಂತರ ನಿಮ್ಮ ತರಗತಿಯಲ್ಲಿ ನೀವು ಗುರುತಿಸಬಹುದಾದ ಕೆಲವು ಸಮಾಂತರ ರೇಖೆಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ನೀವು ಉದಾಹರಣೆಯಾಗಿ ನಿಮ್ಮ ತರಗತಿಯಲ್ಲಿರುವಂತ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಬಹುದು. ಉದಾಹರಣೆಗೆ ನಿಮ್ಮ ಪುಸ್ತಕ ನೋಟ್ಬುಕ್ ಅಲ್ಲಿ ಇರುವಂತ ಗೆರೆಗಳು ಏನಿದೆ ಅದರಲ್ಲಿ ಕೂಡ ಇರುವಂತ ರೇಖೆಗಳು ಏನಾಗಿದೆ, ಆ ಗೆರೆಗಳು ಸಮಾಂತರ ಗೆರೆಗಳಾಗಿವೆ ಅಥವಾ ಸಮಾಂತರ ರೇಖೆಗಳಾಗಿವೆ. ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಹಾಗೆ ಬ್ಲ್ಯಾಕ್ ಬೋರ್ಡ್ ಏನಿದೆ ಅದರ ಎರಡು ಬದಿಗಳನ್ನು ತೆಗೆದುಕೊಳ್ಬಹುದು. ಈಗ ಬ್ಲ್ಯಾಕ್ ಬೋರ್ಡ್ ಅಥವಾ ಕಪ್ಪು ಹಲಗೆಯ ಎರಡು ಬದಿಗಳು ಈ ರೀತಿಯಲ್ಲಿ ಇರ್ತದೆ. ಸೊ ಈ ಬದಿ ಮತ್ತೆ ಈ ಬದಿಯನ್ನು ತೆಗೆದುಕೊಂಡ್ರೆ ಇದೆರಡೂ ಕೂಡ ಸಮಾಂತರ ರೇಖೆಗಳಾಗ್ತದೆ. ಹಾಗೆ ಈ ಬದಿ ಮತ್ತೆ ಈ ಬದಿಯನ್ನು ತೆಗೆದುಕೊಂಡ್ರೆ ಅದು ಕೂಡ ಸಮಾಂತರ ರೇಖೆ ಆಗ್ತದೆ. ಅದೇ ರೀತಿ ನೀವು ತರಗತಿಯಲ್ಲಿ ಕುಳಿತುಕೊಳ್ತಾ ಇರುವಂತಹ ಕುರ್ಚಿಯ ಅಂಚುಗಳನ್ನು ತೆಗೆದುಕೊಳ್ಬಹುದು. ಸೊ ಕುರ್ಚಿಯ ಅಂಚುಗಳಲ್ಲಿ ಇರುವಂತ ರೇಖೆಗಳು ಕೂಡ ಏನು, ಅವುಗಳು ಕೂಡ ಸಮಾಂತರ ರೇಖೆಗಳು ಆಗಿರ್ತದೆ. ಸೊ ಈ ರೀತಿಯಲ್ಲಿ ಯಾವುದೇ ಉದಾಹರಣೆಯನ್ನ ಕೊಡಬಹುದು. ಹಾಗೆ ಇಲ್ಲಿ ಸಮಾಂತರ ರೇಖೆಗಳನ್ನು ನಾವು ಉಪಯೋಗಿಸುವುದು ಎಲ್ಲಿ? ಹೆಚ್ಚಾಗಿ ಕಲಾಕೃತಿ ಮತ್ತೆ ಛಾಯೆಯಲ್ಲಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಡಿಸೈನ್ ಅನ್ನು ಕೂಡ ಕೊಟ್ಟಿದ್ದಾರೆ, ಈ ರೀತಿಯಲ್ಲಿ ಅದನ್ನ ಉಪಯೋಗಿಸ್ತಾರೆ ಅಂತ ಹೇಳಿ. ನಂತರ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಜೋಡಿ ರೇಖೆಗಳು ಸಮಾಂತರವಾಗಿರುವಂತೆ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಯಾವ ಜೋಡಿ ರೇಖೆಗಳು? ಇಲ್ಲಿ ಬೇರೆ ಬೇರೆ ರೇಖೆಗಳನ್ನ ಕೊಟ್ಟಿದ್ದಾರೆ, ಹಾಗೆ ಅದನ್ನ ಹೆಸರಿಸಿದ್ದಾರೆ. ಸೊ ನಾವಿಲ್ಲಿ ಏನ್ ಮಾಡಬೇಕು? ಸಮಾಂತರವಾಗಿರುವಂತಹ ರೇಖೆಗಳನ್ನ ಫೈಂಡ್ ಔಟ್ ಮಾಡಬೇಕು. ಯಾವುದೆಲ್ಲ ರೇಖೆಗಳು ಸಮಾಂತರವಾಗಿದೆ ಅಂತೇಳಿ ಜೋಡಿ ರೇಖೆಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ನೀವು ಒಂದೊಂದಾಗಿ ತೆಗೆದುಕೊಳ್ತಾ ಹೋಗಿ. ಇಲ್ಲಿ ಈಗ ಗಮನಿಸಿದ್ರೆ ಎಲ್ ಎನ್ನುವಂತ ರೇಖೆಯನ್ನ ನಾನು ತೆಗೆದುಕೊಳ್ತೇನೆ. ಎಲ್ ಎನ್ನುವಂತ ರೇಖೆ ಇದಾಗಿದೆ. ಹಾಗೆ ಇದಕ್ಕೆ ಸಮಾಂತರವಾಗಿರುವಂತ ರೇಖೆ ಯಾವುದು? ಎಚ್ ಆಗಿದೆ. ಸೊ ಈ ಎರಡು ರೇಖೆಗಳು ಸಮಾಂತರವಾಗಿದೆ. ಅದೇ ರೀತಿ ನೀವು ನೆಕ್ಸ್ಟ್ ತೆಗೆದುಕೊಳ್ಬೇಕಾಗುವಂಥದ್ದು ಈ ರೇಖೆಯನ್ನ ತೆಗೆದುಕೊಳ್ಳಿ. ಇಲ್ಲಿ ಇರುವಂತ ಈ ರೇಖೆ, ಇ ಎನ್ನುವಂತ ರೇಖೆ ಏನಿದೆ ಇದಕ್ಕೆ ಯಾವುದು ಸಮಾಂತರವಾಗಿದೆ? ಬಿ ಎನ್ನುವಂತ ರೇಖೆ ಸಮಾಂತರವಾಗಿದೆ. ಯಾಕೆ ಅಂದ್ರೆ ಈಗ ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಅಥವಾ ಇದನ್ನು ಕೂಡ ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಇವುಗಳು ಸಂಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೆಕ್ಸ್ಟ್ ನೀವು ಇಲ್ಲಿ ತೆಗೆದುಕೊಳ್ಬಹುದು ಡಿ ಮತ್ತೆ ಎಫ್ ರೇಖೆಗಳನ್ನ. ಇಲ್ಲಿ ಇರುವಂತ ಈ ಡಿ ರೇಖೆಯು ಯಾವುದಕ್ಕೆ ಸಮಾಂತರವಾಗಿದೆ? ಇಲ್ಲಿ ಇರುವಂತ ಈ ಎಫ್ ರೇಖೆಗೆ ಸಮಾಂತರವಾಗಿದೆ. ಯಾಕೆ ಅಂದ್ರೆ ಇಲ್ಲಿ ನೀವು ಕಾಣಬಹುದು ಈ ಡಿ ರೇಖೆಯನ್ನ ನಾನೀಗ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಹಾಗೆ ಈ ಎಫ್ ರೇಖೆಯನ್ನು ಕೂಡ ಮುಂದಕ್ಕೆ ವೃದ್ಧಿಸ್ತಾ ಹೋದ್ರೆ ಇವುಗಳು ಎಲ್ಲಿ ಕೂಡ ಸಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವಿಲ್ಲಿ 3 ಜೊತೆ ರೇಖೆಗಳನ್ನ ಕಾಣಬಹುದು. ಈ 3 ಜೋಡಿ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದೆ. ಇದಕ್ಕೆ ಉತ್ತರವಾಗಿ ನೀವು ಈ ರೀತಿಯಲ್ಲಿ ಬರೀಬಹುದು. ಯಾವ ಜೋಡಿ ರೇಖೆಗಳು ಸಮಾಂತರವಾಗಿದೆ ಅಂತ ಕೇಳಿದ್ದಾರೆ. ಸೊ ಐ ಮತ್ತೆ ಎಚ್ ರೇಖೆಗಳು, ಡಿ ಮತ್ತು ಎಫ್ ರೇಖೆಗಳು, ಬಿ ಮತ್ತು ಇ ರೇಖೆಗಳು ಸಮಾಂತರವಾಗಿರುವಂತ ಜೋಡಿ ರೇಖೆಗಳು ಅಂತ ಬರೆಯಿರಿ.